ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಮಧುಸಿಂಹ. ಉಮೇಶ್ ಮತ್ತು ವರುಣ್ ಜೊತೆ ನಾನು ಬಂದಿದ್ದೀನಿ ಮಧುಗಿರಿ ಬೆಟ್ಟನ ಹತ್ತೋದಕ್ಕೆ. ಕೋಟೆ ಬಾಗಿಲೊಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಹಾಗೆ ಮೇಲೆ ನೋಡಿದ್ರೆ ನಿಮಗೆ ಸ್ಟ್ರಕ್ಚರ್ ಏನಿದೆ ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಒಂದು ಸುಮಾರು 500-600 ವರ್ಷಗಳ ಹಿಂದೆ ಯಾವುದೇ ಮಿಷಿನರಿ ಸಪೋರ್ಟ್ ಇಲ್ಲದೆ ಬರೀ ಕೈಯಲ್ಲಿ ಕೆತ್ತಿರುವಂಥ ಸ್ಟೆಪ್ಸ್ಗಳು ನೋಡಿ. ಹಲವಾರು ರಾಜರು, ಪಾಳೆಗಾರರು ತಮ್ಮ ಆಳ್ವಿಕೆನ ಈ ಒಂದು ಮಧುಗಿರಿಯಲ್ಲಿ ನಡೆಸಿದ್ದಾರೆ. ಬಹುದೊಡ್ಡ ಇತಿಹಾಸ ಇದೆ ಈ ಒಂದು ಮಧುಗಿರಿಯ ಕೋಟೆಗೆ. 15ನೇ ಶತಮಾನದಲ್ಲಿ ಇಮ್ಮಡಿ ಚಿಕ್ಕಪ್ಪ ಗೌಡ ಅವರು ಕಟ್ಟಿಸಿರುವಂಥದ್ದು ಕೋಟೆ ಇದೆ. ಆಮೇಲೆ ಮೈಸೂರು ಸಂಸ್ಥಾನಕ್ಕೆ ಬರುತ್ತೆ. ಹೈದರಾಲಿ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡ್ಕೊಂಡ್ಮೇಲೆ ಇರುತ್ತೆ. ಕಲ್ಲು ಗೋಡೆಗಳ ಮೇಲೆ ಒಂದು 2 ಅಡಿ ಏನು ಗಾರೆಯಲ್ಲಿ ಕಟ್ಟಿರ್ತಾರೆ. ಅದು ಟಿಪ್ಪು ಸುಲ್ತಾನ್ನ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಕಟ್ಟಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತ ದೊರೆಗಳಾದಂತಹ ಮಧುಗಿರಿ ಸುತ್ತಮುತ್ತ ಹಲವಾರು ದೇವಸ್ಥಾನಗಳನ್ನ, ಕೆರೆಗಳನ್ನ ನಿರ್ಮಾಣ ಮಾಡಿದಂಥವ್ರು. ಇದು ನೋಡಿ, ಇಲ್ಲಿ ಗಡಿ ಕಾಯುವಂಥ ಸೈನಿಕರು ವಿಶ್ರಾಂತಿ ಪಡೆಯೋದಕ್ಕೆ ಅಂತೇಳಿ ಒಂದು ಹಾಲ್ ಥರ ಇದೆ. ಕೆಲವು ಕಡೆ ಹೇಳ್ತಾರೆ ಇಲ್ಲಿಂದ ಚಿತ್ರದುರ್ಗ ಕೋಟೆಗೆ ಹೋಗೋದಕ್ಕೆ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ರಂತೆ. ಆದರೆ ಈಗ ಆ ರೀತಿಯ ಸುರಂಗಗಳನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಬಂಡೆಕಲ್ಲು ನೋಡಿ, ಕಪ್ಪೆ ಬಾಯಿ ತೆರೆದು ಕುತ್ಕೊಂಡಿರೋ ಥರ ಕಾಣುತ್ತೆ. ಮಧುಗಿರಿ 10 ಸುತ್ತಿನ ಕೋಟೆ ಅಂತೆ. ಇಲ್ಲೇ ಇರುವಂಥ ಕಲ್ಲುಗಳನ್ನ ಹೊಡೆದು ಕೋಟೆ ಹಾಗೂ ಮೇಲ್ಗಡೆ ಪ್ರಾಂಗಣಗಳು, ಅರಮನೆ ಕಟ್ಟೋದಕ್ಕೆ ಇಲ್ಲಿರೋ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಲ್ಲಿರ್ತಿದ್ದಂಥ ಸೈನಿಕರು, ಆನೆ, ಕುದುರೆ, ಹೀಗೆ ಪ್ರತಿಯೊಬ್ಬರು ನೀರು ಬಳಸೋದಕ್ಕೋಸ್ಕರ ಆನೆ ಬಾವಿ ಅಂತ ಮಾಡಿದ್ದಾರೆ. ಬೆಟ್ಟದ ಮೇಲಿಂದ ಮಳೆ ಬಂದಾಗ ಬರೋ ನೀರೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಈ ಥರ ನೀರಿನ ಚಿಲ್ಮೆಗಳು ಬೆಟ್ಟದ ಸುತ್ತಲೂ 10 ಕಡೆ ಈ ರೀತಿಯ ಒಂದು ನೀರಿನ ಹೊಂಡಗಳನ್ನ ಮಾಡಿದ್ದಾರೆ. ಕಲ್ಲಿನಿಂದ ಮೆಟ್ಲುಗಳು ಮಾಡಿದ್ದಾರೆ. ಕೆಲವು ಕಡೆ ಬಂಡೆಗಳನ್ನೇ ಕೊರೆದು ಮೆಟ್ಲುಗಳಾಗಿ ಮಾಡಿದ್ದಾರೆ. ಒಂದು 2-3 ಕಡೆ ಮಾತ್ರ ತುಂಬ ಸ್ಟೀಪ್ ಆಗಿದೆ. ಮಳೆಗಾಲದಲ್ಲಿ ಅಥವಾ ಬಂಡೆ ಮೇಲೆ ನೀರು ಹರಿಯೋ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ, ಕಾಲು ಜಾರುತ್ತೆ. ಆದಷ್ಟು ಬೆಳಗಿನ ಜಾವ ಹತ್ತೋದಕ್ಕೆ ಟ್ರೈ ಮಾಡಿ. ನಿಮಗೆ ಬಿಸಿಲು ಅಷ್ಟು ಸಿಗೋದಿಲ್ಲ. 2-3 ಗಂಟೆಯಲ್ಲಿ ಟ್ರೆಕ್ಕಿಂಗ್ ಮಾಡಿ ಮುಗಿಸ್ಬೋದು. ಕೆಳಗಡೆಯಿಂದ ಬೆಟ್ಟದ ಮೇಲಕ್ಕೆ ರೀಚ್ ಆಗೋದಕ್ಕೆ ಸುಮಾರು ಒಂದು 3.5 ಕಿಲೋಮೀಟರ್ನ ಇದೆ. ಗುರು, ಅಲ್ಲಿ ಸ್ಕಿಡ್ ಆಗಿದೆ, ಬೇಡಪ್ಪ ಉಮೇಶ. ಸ್ಕಿಡ್ ಆಗಿದೆ, ಬಾ, ಬೇಡ ಗುರು. ನೋಡಲ್ಲಿ ಅಲ್ಲಿದೆಯಾ, ಅಲ್ಲಿ ದಾರಿ ಇದೆಯಾ? ಆಯಿಲ್ ಖಾಲಿ ಆಯ್ತಲ್ಲೇ. ಹಂಗೆ ಹತ್ಬಿಟ್ಟ. ಗೊತ್ತಾ, ಇಲ್ಲಿ ಬರ್ತಾ ಇದೆ. ಎಲ್ಲಿ? ಇಲ್ಲ, ಆ ಕಡೆ ಎಲ್ಲ ಬರ್ತಾ ಇದ್ದೇನೆ.
ಯಾಕೋ ಜಾಲಿ ಎಲ್ಲರಿಗೂ ಹತ್ಬಿಡ್ಬೋದು ಅಲ್ಲಿ ಮೇಲೆ ನೋಡಿದ್ರೆ ಜೋಶ್ ಇರ್ಬೇಕು ಗುರು ಈ ಲೆವೆಲ್ಗೆಲ್ಲ ಇದೊಂದು ಜಾಗದಲ್ಲಿ ಮಾತ್ರ ತುಂಬ ಸ್ಟೀಪ್ ಆಗಿದೆ. ನೀವು ಸ್ಟ್ರೈಟಾಗಿ ನಡೆಯೋಕ್ಕಾಗೋದೇ ಇಲ್ಲ. ಒಂದು ಸೈಡ್ಗೆ ಈ ಥರ ರೇಲಿಂಗ್ಸ್ ಸಪೋರ್ಟ್ ಇರುತ್ತೆ, ಸೊ ಅದನ್ನ ಇಟ್ಕೊಂಡು ಆರಾಮಾಗಿ ಹತ್ಬೋದು. ಈ ಬಂಡೆ ಕಲ್ ಮೇಲೆ ನೋಡಿ ಗಾರೆಯಿಂದ ಕಟ್ಟಿರೋಂಥ ಒಂದು ಗೋಡೆ ಕಟ್ಟಿದ್ದಾರೆ. 15ನೇ ಶತಮಾನದಲ್ಲಿ ಕಟ್ಟಿರೋಂಥ ಗೋಡೆ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ನೋಡಿ, ಇಲ್ಲಿಂದ ನೋಡ್ತಾ ಇದ್ರೆ ಆ ಕಡೆ ಅದೇ ಎಂಡ್ ಪಾಯಿಂಟ್ ಏನೋ ಅಂತ ಅನ್ನಿಸ್ತದೆ. ಆದರೆ ಹತ್ತುತ್ತಾ ಹೋಗ್ತಾ ಹೋಗ್ತಾ ಇನ್ನು ನಾವು ಹೋಗ್ಬೇಕಾಗಿರೋ ಪಾಯಿಂಟಿನ ಮೇಲೆ ಐತೆ. ಈ ಬೆಟ್ಟನ ಕೆಳಗಡೆಯಿಂದ ಹತ್ತುವಾಗ 2 ಕಡೆಯಿಂದ ಹತ್ಬೋದಂತೆ. ಸೊ ಒಂದು ಕಡೆ ಹತ್ತುವಾಗ ಟೌನ್ ವ್ಯೂ ಕಾಣಿಸೋಂಥ ಒಂದು ದಾರಿ ಅದು. ಇನ್ನೊಂದು ಈಗ ನಾವು ಬಂದಂತಹ ದಾರಿ. ಟ್ರೆಕ್ಕಿಂಗ್ ಬರೋವಾಗ ಆಬ್ವಿಯಸ್ಲಿ ನಿಮಗೆ ಎನರ್ಜಿ ಬೂಸ್ಟ್ ಮಾಡೋಂತಹ ಕೆಲವು ಸ್ನ್ಯಾಕ್ಸ್ಗಳನ್ನ ಅಥವಾ ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡಿ, ಹಾಗೆ ವಾಟರ್ ಬಾಟ್ಲ್ ಸಹ ಕ್ಯಾರಿ ಮಾಡಿ. ಇಲ್ಲಿ ಬೆಟ್ಟದ ಮೇಲೆ ನಿಮಗೇನೂ ಸಿಗೋದಿಲ್ಲ, ಬಟ್ ಇಲ್ಲೆಲ್ಲೂ ಗಲೀಜು ಮಾಡದೆ ವಾಪಸ್ ನಿಮ್ಮ ಗಲೀಜನ್ನ ವಾಪಸ್ ತೊಗೊಂಡೋಗಿ. ಭಯಂಕರವಾಗಿದೆ. ಇಲ್ಲಿ ಎಡ್ಜಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೈಟ್ ಸೈಡ್ಗೆ ಫುಲ್ಲು ಪಾತಾಳ ಥರ ಇದೆ. ಆ ಬಂಡೆನ ಕೊರೆದು ಹಾಗೆ ಸ್ಟೆಪ್ಸ್ ಥರ ಮಾಡಿದ್ದಾರೆ. ಇಲ್ಲಿಂದ ಆ ಟೌನ್ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ. ಸೊ ಇಲ್ಲಿ ಫಿರಂಗಿ ಇಡಕ್ಕೆ ಅಂತ ಹೇಳಿ ನೋಡಿ ಈ ಥರ ಜಾಗ ಮಾಡ್ಕೊಂಡಿದ್ದಾರೆ. ಗೋಡೆ ಕಟ್ಟಿ ಈ ಥರ ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ಆಗಿನ ಕಾಲದಲ್ಲಿ ಕಾವಲು ಕಾಯ್ತಿದ್ದಂಥ ಸೈನಿಕರು ಸೊ ಕೆಳಗಡೆಯಿಂದ ಯಾರಾದರೂ ಶತ್ರುಗಳು ಬಂದರೆ ಆಕ್ರಮಣ ಮಾಡೋದಕ್ಕೆ ಅಂತೇಳಿ ಈ ಥರ ತಡೆಗೋಡೆಗಳನ್ನ ಕಟ್ಕೊಂಡು ಇಲ್ಲಿಂದ ಕಾವಲು ಕಾಯ್ತಾ ಇದ್ರು. ಇಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ರಾಜರು ಮುಮ್ಮಡಿ ಭೂಪಾಲರು ಕಟ್ಟಿಸಿದಂಥ ಸಿದ್ದಾಪುರ ಕೆರೆ ಒಂದು ಕಡೆಯಿಂದ ನೋಡಿ ಹಾರ್ಟ್ ಶೇಪಲ್ಲಿ ಕಾಣ್ತಾ ಇದೆ. ಸಿದ್ಧಲಿಂಗೇಶ್ವರ ಸ್ವಾಮಿಯ ಭಕ್ತರಾದಂತಹ ಮುಮ್ಮಡಿ ಭೂಪಾಲರು ಅವರ ಹೆಸರಲ್ಲಿ ಸಿದ್ದಾಪುರ ಕೆರೆನ ಕಟ್ತಾರೆ. ನಾನು ಹತ್ಬಿಡ್ತೀನಿ ಫುಲ್ ಬರಲಿ.
ಸೊ ಕೊನೆಗೂ ಪೀಚ್ ಪಾಯಿಂಟ್ ರೀಚ್ ಆದ್ವಿ ನೋಡಿ. ಅಲ್ಲಿ ಕಾಣ್ತಾ ಇದೆ ಒಂದು ಕೋಟೆ ಅರಮನೆ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ. ವಾವ್, ನೇಚರ್ ಫುಲ್ಲು ಅಕ್ವೈರ್ ಮಾಡ್ಕೊಂಬಿಟ್ಟಿದೆ ನೋಡಿ. ಎಲ್ಲ ಗಿಡಗಳು ಹೇಗೆ ಬೆಳೆದಿದೆ ಅಂತ ಒಳಗಡೆ. ಸೊ ಎಷ್ಟು ವಿಶಾಲವಾದಂಥ ಒಂದು ಹಾಲ್ಗಳಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ರಾಜರ ಕಾಲದಲ್ಲಿ ಇಲ್ಲಿ ಈ ಥರ ನಡ್ಕೊಂಬರ್ತಾ ಇದ್ರೆ ಹೇಗಿರ್ತಿತ್ತು ಅವಾಗಿನ ವೈಬ್ಸ್ ಅಂತ. ಕೆಲವು ಕಡೆ ಎಲ್ಲ ಕೋಟೆ ಗೋಡೆಗಳು ಮಳೆ ಕುಸ್ತು ಬಿದ್ದಿದೆ. ಸೊ ಸಂಪೂರ್ಣವಾಗಿ ಕುಸ್ತು ಹೋಗೋಕ್ಕೂ ಮುಂಚೆ ನೀವು ಒಂದ್ಸರಿ ಬಂದು ಬೆಟ್ಟ ಹತ್ತಿ ನೋಡಿ. ಸೊ ಫುಡ್ ಸ್ಟೋರೇಜ್ ಮಾಡೋದಕ್ಕೆ ನೋಡಿ ಈ ರೀತಿಯ ಕಣಜಗಳನ್ನ ಕಟ್ಕೊಂಡಿದ್ದಾರೆ. ಕೆಲವೊಂದು ಆಗಲೇ ಹೊಡೆದು ಚೂರಾಗಿದೆ. ಇಲ್ಲಿ ಎರಡೆರಡು ಉಳ್ಕೊಂಡಿದೆ ಮೇಲ್ಗಡೆ. ಮರಾಠರು ಹಲವಾರು ಬಾರಿ ಈ ಕೋಟೆ ಮೇಲೆ ದಾಳಿ ಮಾಡಿ ಇಲ್ಲಿದ್ದಂತಹ ಬೆಲೆ ಬಾಳೋ ವಜ್ರ ವೈಡೂರ್ಯಗಳನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾರೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಕಾಣ್ತಾ ಇರೋದು ಜೈಲ್ ರೂಮ್ಗಳು. ಶತ್ರುಗಳನ್ನ ಇಲ್ಲಿ ಬಂಧಿಸಿ ಇಲ್ಲಿ ಇಡ್ತಾ ಇದ್ರಂತೆ. ಏನು ಐಡಿಯಾ ಓಡಿಸಿದ್ದಾರೆ ನೋಡಿ. ಇಲ್ಲಿ ಪೂರ್ತಿ ಕಲ್ಲಲ್ಲೇ ಕಟ್ಟಿರುವಂಥ ಒಂದು ಜೈಲಿದು. ಸೊ ನ್ಯಾಚುರಲ್ ಲೈಟ್ ಬರಬೇಕು ಅಂತ ಹೇಳಿ ಈ ರೀತಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ. ನ್ಯಾಚುರಲ್ ಆಗಿ ರೂಮ್ಗೆಲ್ಲ ಬೆಳಕು ಸಿಗ್ತಾ ಇದೆ. ಆರಾಮಾಗಿ ಕೂತ್ಕೊಂಡು ಇಲ್ಲಿಂದ ಸುತ್ತಲೂ ಬೆಟ್ಟ ಗುಡ್ಡಗಳ ಒಂದು ವ್ಯೂ ಸಖತ್ತಾಗಿ ಕಾಣುತ್ತೆ. ಆಲ್ಮೋಸ್ಟ್ 1 hour ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಈಗ ವಾಪಸ್ ಇಳಿತಾ ಇದ್ದೀವಿ. ನಾವು ಇಳಿಯುವಾಗ ಆದಷ್ಟು ಸೈಡ್ ವೇಸಲ್ಲಿ ವಾಕ್ ಮಾಡಬೇಕು. ನೇರವಾಗಿ ನಡ್ಕೊಂಡು ಹೋಗಿದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂಥರ ಜಿಗ್ಜ್ಯಾಗ್ ಆಗಿ ಸ್ಟೀಪ್ ಇರೋ ಕಡೆ ಮಾತ್ರ ಈ ರೀತಿ ನಡ್ಕೊಂಡು ಬಂದರೆ ಆರಾಮಾಗಿ ಇಳಿಬೋದು.
ಸೊ ಇಲ್ಲೊಬ್ಬ ಯಾರೋ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದಿದ್ದಾನೆ ಅನ್ಸುತ್ತೆ. ಅಂದರೆ ಇನ್ನೂ ಪೂರ್ತಿ ಹತ್ತಿಲ್ಲ, ಅರ್ಧಕ್ಕೆ ಸುಸ್ತಾಗಿ ವಾಪಸ್ ಇಳಿಯೋಕ್ಕೂ ಗೊತ್ತಾಗದೆ ಕೂತ್ಕೊಂಡು ತಿಳ್ಕೊಂಡು ಇಳಿತಾ ಇದ್ದಾನೆ. ಈ ಥರ ಸೈಡ್ ವೇಸಲ್ಲಿ ವಾಕ್ ಮಾಡು ಅಂತ ಹೇಳಿದ್ಮೇಲೆ ನಡ್ಕೊಂಡು ಇಳಿತಾ ಇದ್ದಾನೆ. ಬಂಡೆ ಒಳಗಡೆಯಿಂದ ಬಂದಲ್ಲ ಅದನ್ನ ಕೆಳಗಡೆ ಅಷ್ಟಲ್ಲ, ಇದೊಂದು ಇಳಿದ್ರೆ ಆಗೋಯ್ತೀನಿ. ಇನ್ನೂ ಅರ್ಧನೂ ಹೊತ್ತಿಲ್ಲ ಅದು ನಡಿಗುರು. ಇಲ್ಲ ಅಂದಿದ್ರೆ ಒಳ್ಳೆ ಕಷ್ಟ ಆಗ್ಬಿಟ್ಟಿರ್ತದ. ಗೋಡೆ ನಿಂತು ಏನಿಲ್ಲ, ಅದು ಸಪೋರ್ಟ್ ಸುಮ್ಮನೆ ಗೋಡೆ ಅಷ್ಟೇ. ಅದು ಆದರೆ ಒಳ್ಳೆ ಇದಿದೆ ಅಷ್ಟೇ. ಗ್ರೂಪ್ ಕಲ್ ಮೇಲೆ ಕಟ್ಟೋರು ಅಷ್ಟೇ. ಅದು ಏನೋ ಬೀಳ್ದೆ ನಿಂತಿರೋದು ಗ್ರೇಟ್. ಅದು ಬೇರೆ ಏನಿಲ್ಲ. ಅದು ಕಲ್ ಸ್ಕ್ಯಾಮ್ ಮಾಡದೆ ಕಟ್ಟಿರೋದು ಗುರು. ಅದು ಕಲ್ ಮೇಲೆ ಹಿಂಗೆ ದೊಡ್ಸ್ಕೊಂಡು ಹೋಗೋರು ಅಷ್ಟೇ. ಎಲ್ಲ ಸ್ಕ್ಯಾಮ್ ಮಾಡದೆ ಕಟ್ಟಿರೋದ್ರಿಂದ ಅದು ನಿಯತ್ತಾಗಿ ಕಟ್ಟೋರು. ಮಾಡಿದ್ದಾರ ಹತ್ಬಿಡ್ತೀನಿ. ಇನ್ನವರಿಗೆ ಸ್ಲೋಪೇ ಕಾಣಿಸ್ತಾರೆ. ನೋಡಿ, ಕಾಣ್ತಾ ಇದೆ ಅಲ್ಲೇ ಮಧುಗಿರಿಯ ಬೆಟ್ಟದ ತುದಿ. ನಾವು ಈ ಬೆಟ್ಟ ಹತ್ತಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ. ವಿಡಿಯೋ ನೋಡ್ತಾ ಇರೋರಿಗೆ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆ ಮಧುಗಿರಿಯ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಬೆಟ್ಟದ ಸುತ್ತಲೂ ಹಲವಾರು ನೀರಿನ ಚಿಲ್ಮೆಗಳಿದೆ. ಸೊ ಜೋರಾಗಿ ಮಳೆ ಬಂದಾಗ ಈ ಸುತ್ತ ಇರೋ ಎಲ್ಲ ಬೆಟ್ಟಗಳಿಂದ ನೀರು ಹರಿದು ಮಧುಗಿರಿ ಫಾಲ್ಸ್ ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ಅದು ಮಳೆಗಾಲದಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಈ ಸರಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೀರು ಹರಿತಾ ಇದೆಯಂತೆ. ಬನ್ನಿ ನೋಡೋಣ. ಮಧುಗಿರಿ ಟೌನಿಂದ ಒಂದು 3-4 ಕಿಲೋಮೀಟ್ರು ಸ್ವಲ್ಪ ಒಳಗಡೆ ಬಂದರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಟೆರೈನ್ ನೋಡೋದಕ್ಕೆ ಸಿಗುತ್ತೆ. ಸುತ್ತಲೂ ಕಾಡು, ಬಂಡೆ ಕಲ್ಲುಗಳ ಮಧ್ಯೆ ಹರ್ಕೊಂಬರ್ತಾರೋ ಮಧುಗಿರಿ ಫಾಲ್ಸ್ ನೋಡಿ ಹೇಗಿದೆ ಅಂತ. ನಾನೊಂದು ಕೆಲವೊಂದು ಫೋಟೋಸ್ಗಳು ನೋಡಿದ್ದೆ. ನೀರಿನ್ನ ತುಂಬ ಜಾಸ್ತಿ ಇತ್ತು, ಈಗ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗೋಗಿದೆ. ನೋಡಿ ಅಲ್ಲಲ್ಲಿ ಜನ ಎಲ್ಲ ನೀರಲ್ಲಿ ಇಳಿದು ಆಟ ಆಡ್ತಾ ಇದ್ದಾರೆ. ಬಟ್ ಫುಲ್ಲು ಬಂಡೆ ಕಲ್ಲುಗಳ ಇದೆ. ಆದಷ್ಟು ಹುಷಾರಾಗಿ ನಡಿಬೇಕಿಲ್ಲಿ. ನೀರು ಕಮ್ಮಿ ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಸಹ ನೀರಲ್ಲಿ ಇಳಿದು ಆಟ ಆಡ್ಬೋದು. ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಈ ಥರ ಒಂದು ಫಾಲ್ಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ, ನೀವು ನೆಕ್ಸ್ಟ್ ಮಳೆ ಸೀಸನಲ್ಲಿ ಯಾವಾಗಾದರೂ ವಿಸಿಟ್ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಓಕೆ ಗೆಳೆಯರೆ, ನಾನು ನಿಮಗೆ ಬೇರೆ ಜಾಗ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.